ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಶ್ರಮಕ್ಕೆ ಎಲ್ಲೊಂದು ಕಡೆ ಒಂದು ಇದು ರೈಟ್ ಟೈಮ್ ಅಂತ ಅನ್ಸಲ್ವಾ ಸರ್? ಅಂದರೆ ಕಾರ್ಯಕರ್ತರು ಹೇಳ್ತಾರೆ ಹೌದು ಇನ್ನು 2.5 ವರ್ಷ ಅವರೇ ಲೀಡ್ ಮಾಡಿದ್ರು ಒಳ್ಳೇದು ಅಂತ. ಇದೇ ರೈಟ್ ಟೈಮ್ ಅಂತ ಅನ್ನಿಸ್ತಾ ಇಲ್ವಾ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅಥವಾ ರಾಜ್ಯದ ಕಾಂಗ್ರೆಸ್ನ ನಾಯಕರಿಗೆ? ಏಕೆಂದರೆ ಮುಂದಿನ ದಿನಗಳು ಇನ್ನೂ ಕಷ್ಟದ್ದಿರ್ಬೋದು, ಮುಂದಿನ ದಿನಗಳು ಅಥವಾ ಬೇರೆ ಬೇರೆ ರಾಜಕೀಯ ಸ್ವರೂಪ ಪಡೆದುಕೊಳ್ಬೋದು. ದಿಸ್ ಈಸ್ ದ ರೈಟ್ ಟೈಮ್ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಂತಾರೆ, ಟ್ರಬಲ್ ಶೂಟರ್ ಅಂತಾರೆ. ಟ್ರಬಲ್ ಬಂದಾಗ ಶೂಟ್ ಮಾಡೋರು ಅವರೇ. ಅದರಿಂದ ಅವ್ರು ಯಾವ ಟೈಮ್ ಬಂದರೂ ಕೂಡ ಆ ಟ್ರಬಲ್ನ ಶೂಟ್ ಮಾಡ್ತಾರೆ. ಅದರಿಂದ ರೈಟ್ ಟೈಮೋ ಅಲ್ವೋ ಅಂತಕ್ಕಂಥದ್ದು ಅವರು ಹೈಕಮಾಂಡ್ ಇತ್ಯರ್ಥ ಮಾಡಬೇಕು. ಅದನ್ನು ನಾವು ಹೇಳ್ತಕ್ಕಂಥದ್ದು, ನಾವು ಅದು ನಮಗೆ ಅದು ಎಟಕದೇ ಇರತಕ್ಕಂಥ ವಿಚಾರ, ಅದನ್ನು ನಾವು ಚರ್ಚೆ ಮಾಡೋದು ಅಪ್ರಸ್ತುತ ಅಂತ ನಾನು ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ಕುಮಾರಸ್ವಾಮಿ ಅವರಾಗಲಿ ಮತ್ತು ಬಿ ಜೆ ಪಿಯವರಾಗಲಿ ಎಲ್ಲೋ ಒಂದು ಕಡೆ ಈ ಗೊಂದಲಗಳು ತಾರಕಕ್ಕೇರಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಮಟ್ಟಕ್ಕೆ, ಎಲ್ಲೋ ಒಂದು ಕಡೆ ಡಿಸ್ಟೇಬಲ್ ಆಗೋ ಮಟ್ಟಕ್ಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಜನವರಿ ಬಳಿಕ ಏನೋ ಒಂದು ಆಗುತ್ತೆ ಅಥವಾ ನಾವು ಚುನಾವಣೆಗೆ ಹೋಗ್ಬೋದು, ಈ ರೀತಿಯ ಲೆಕ್ಕಾಚಾರ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಅವರು. ಸೊ ಈ ಲೆಕ್ಕಾಚಾರಗಳು ಸರಿ ಹೋಗ್ಬೋದಾ? ಪಾಪ ಅವರು ಆಸೆ ಇಟ್ಕೊಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಬಿ ಜೆ ಪಿಯವರು ಅಷ್ಟೇ, ಕುಮಾರಸ್ವಾಮಿ ಅವರು ಅಷ್ಟೇ ಆಸೆ ಇಟ್ಕೊಳ್ತಾರೆ, ತಪ್ಪೇನಿಲ್ಲ. ರಾಜಕಾರಣದಲ್ಲಿ ಆಸೆ ಇರಬೇಕು. ಆಸೆ ಇದ್ರೇ ರಾಜಕಾರಣ ಮಾಡಲಿಕ್ಕಾಗೋದು. ಆಸೆನೇ ಇಲ್ಲದೆ ಹೋದರೆ ಸನ್ಯಾಸಿಗಳಾಗ್ಬಿಡ್ತೀವಿ ನಾವು. ಅಂದರೆ ರಾಜಕಾರಣ ತಪ್ಪೇನಿಲ್ಲ. ಆದರೆ ಆ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ 28ವರೆಗೂ ಕೂಡ ನಡೆಯಲ್ಲ ಅಂತಕ್ಕಂಥದ್ದು ನನ್ನ ಗಟ್ಟಿ ನಿಲುವು.